ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2020 ಅಲ್ಲಿ ಅನೀಶ್ ಚಂಗಾಟಿ ಡೈರೆಕ್ಷನ್ ಅಲ್ಲಿ ಸೈಕಾಲಜಿಕಲ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿದ್ದ ರನ್ ಅನ್ನೋ ಸಸ್ಪೆನ್ಸ್ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಡಾಕ್ಟರ್ಸ್ ಎಲ್ಲರೂ ಜಸ್ಟ್ ಆವಾಗ್ಲೇ ಹುಟ್ಟಿರೋ ಒಂದು ಚಿಕ್ಕ ಮಗುನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಆಪರೇಷನ್ ಮಾಡ್ತಾ ಇದ್ದಾರೆ. ಈ ಕಡೆ ಆ ಮಗುವಿನ ತಾಯಿ ಡೆಲಿವರಿ ಪೈನ್ ಇದ್ರೂ ಕೂಡ ನರ್ಸ್ ನನ್ನ ಮಗುನ ನಾನು ನೋಡ್ಬೇಕು, ನನ್ನ ಮಗು ಹತ್ರ ನನ್ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ಬೇಕಾದ್ರೆ ಆ ನರ್ಸು ಸರಿ ಅಂತ ಕರ್ಕೊಂಡು ಹೋಗಿ ಮಗು ಇನ್ಕ್ಯುಬೇಟರ್ ಅಲ್ಲಿ ಮಲಗಿರೋದನ್ನ ತೋರಿಸ್ತಾಳೆ. ಆವಾಗ ಮಗುವಿನ ತಾಯಿ ಮಗುನ ನೋಡ್ಕೊಂಡು ಡಾಕ್ಟರ್ಸ್ ಹತ್ರ ಮಗು ಚೆನ್ನಾಗಿದೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಕೇಳ್ಬೇಕಾದ್ರೆ ಡಾಕ್ಟರ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಮ್ಮ ಅಂತ ಕಳಿಸ್ಕೊಡ್ತಾರೆ. ಹಾಗೆ ಆ ತಾಯಿ ರಿಟರ್ನ್ ಹೋಗ್ಬೇಕಾದ್ರೆ ಸ್ಕ್ರೀನ್ ಬ್ಲಾಕ್ ಆಗ್ತಾ ಇದೆ. ಅದರಲ್ಲಿ ಕೆಲವು ಡಿಸೀಸಸ್ ನೇಮ್ ಬರ್ತಾ ಇದೆ. ಅದೇನು ಅಂತ ನೋಡಿದ್ರೆ ಫಸ್ಟ್ ಅರ್ಥಮಿಯಾ ಅಂದ್ರೆ ಹಾರ್ಟ್ ಫುಲ್ ಅಬ್ನಾರ್ಮಲ್ ಆಗಿ ಇರೋದು, ಸರಿಯಾಗಿ ಬಡ್ಕೊಳ್ಳಲ್ಲ. ನೆಕ್ಸ್ಟ್ ಹೀಮೋಕ್ರೋಮೆಟಸಿಸ್ ಅಂದ್ರೆ ಸ್ಕಿನ್ ರ್ಯಾಶಸ್ ಬರೋದು, ಮತ್ತೆ ವಾಮಿಟಿಂಗ್ ಆಗೋದು. ನೆಕ್ಸ್ಟ್ ಆಸ್ತಮಾ, ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಉಸಿರಾಡೋಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ. ಲಾಸ್ಟ್ ಪ್ಯಾರಲೈಸಸ್ ಅಂದ್ರೆ ಕೈ ಕಾಲು ಬಿದ್ದೋಗೋದು, ಎದ್ದು ಓಡಾಡಕ್ಕೆ ಆಗಲ್ಲ, ಆ ತರ ಕಾಯಿಲೆಗಳು. ಇವಾಗ ಸ್ವಲ್ಪ ವರ್ಷಗಳ ನಂತರ ಅಬ್ನಾರ್ಮಲ್ ಆಗಿ ಇರೋ ಚಿಲ್ಡ್ರನ್ಸ್ ಅವರ ಪೇರೆಂಟ್ಸ್ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಸೇರ್ಸೋಕೆ ಆಗ್ತಾ ಇಲ್ಲ, ಅವರನ್ನ ಎಲ್ಲಿಗೂ ನಾವು ಹೊರಗಡೆ ಕಳ್ಸೋಕೆ ಆಗ್ತಾ ಇಲ್ಲ ಅಂತ ಅವರವರ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದಿರೋ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಅಳ್ತಾ ಇದ್ದಾರೆ. ಅದಕ್ಕೆ ಅಂತ ಟಿಶ್ಯೂ ಬಾಕ್ಸ್ ನ ಇಟ್ಟಿದ್ದಾರೆ. ಹಾಗೆ ಆ ಬಾಕ್ಸ್ ನ ಪಾಸ್ ಮಾಡ್ತಾ ಮಾಡ್ತಾ ಅವರ ಮಕ್ಕಳಿಗೆ ಇರೋ ಪ್ರಾಬ್ಲಮ್ಸ್ ನ ಹೇಳ್ಕೊಂಡು ಅಳ್ತಾ ಇದ್ದಾರೆ ಪೇರೆಂಟ್ಸ್. ಹಾಗೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ನ ತಾಯಿಯ ಹತ್ರ ಟಿಶ್ಯೂ ಬಾಕ್ಸ್ ಬರುತ್ತೆ. ಆವಾಗ ನಮ್ಮ ಹೀರೋಯಿನ್ ಅವರ ತಾಯಿ ನನಗೆ ಟಿಶ್ಯೂ ಪೇಪರ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಪೇರೆಂಟ್ಸ್ ಎಲ್ಲರೂ ಅವರನ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ನೀವು ಮಾತ್ರ ನಿಮ್ಮ ಮಗಳ ಪ್ರಾಬ್ಲಮ್ಸ್ ನ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನನ್ನ ಮಗಳಿಗೆ ಇರೋ ಪ್ರಾಬ್ಲಮ್ ನ ನಾನು ಒಂದು ಕಂಪ್ಲೇಂಟ್ ಆಗಿ ನೋಡ್ತಾ ಇಲ್ಲ, ಒಂದು ಮಗುಗೆ ಅಮ್ಮ ಮಾಡೋ ಕರ್ತವ್ಯ ಅಲ್ವಾ ಅದು, ಅದನ್ನೇ ನಾನು ಮಾಡ್ತಾ ಇರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಲ್ಲಿರೋ ಪೇರೆಂಟ್ಸ್ ಅದೆಲ್ಲ ಓಕೆ, ಆದ್ರೆ ನಿಮ್ಮ ಮಗಳು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ ನನ್ನ ಮಗಳು ತುಂಬಾ ಸ್ಮಾರ್ಟ್, ನನ್ನ ಮಗಳಿಂದ ಫಿಸಿಕಲ್ ಆಗಿ ನಡೆಯೋಕೆ ಆಗಲ್ಲ ಅಷ್ಟೇ, ಹಾಗೆ ನಡೆಯೋಕೆ ಆಗದೆ ಇದ್ರೆ ಏನು, ನಾನು ನನ್ನ ಮಗಳು ತುಂಬಾ ಖುಷಿಯಾಗಿ ಇದೀವಿ ಅಂತ ಟಿಶ್ಯೂ ಪೇಪರ್ ನ ಪಾಸ್ ಮಾಡ್ತಾ ಇದ್ದಾರೆ ತಾಯಿ. ಸೊ ಅದಕ್ಕೆ ಅಲ್ಲಿರೋ ಪೇರೆಂಟ್ಸ್ ಎಲ್ಲರೂ ಇವರೇ ದಿ ವರ್ಲ್ಡ್ ಬೆಸ್ಟ್ ಮದರ್ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅವರನ್ನ. ಈ ಕಡೆ ನಮ್ಮ ಹೀರೋಯಿನ್ ಬೆಡ್ ಇಂದ ಎದ್ದೇಳ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಲ್ಲ ಡಿಸೀಸಸ್, ಅದ್ರ ಬಗ್ಗೆ ಎಲ್ಲ ನೋಡಿದ್ವಲ್ಲ ಡೀಟೇಲ್ಡ್ ಆಗಿ. ಆ ಡಿಸೀಸಸ್ ಎಲ್ಲವೂ ನಮ್ಮ ಹೀರೋಯಿನ್ ಗೆನೆ ಇರೋದು. ಕಾಲು ಪ್ಯಾರಲೈಸ್ ಆಗಿದೆ, ಬಿಸಿಲು ಬಿದ್ರೆ ಸಾಕು ಸ್ಕಿನ್ ರ್ಯಾಶಸ್ ಬರುತ್ತೆ, ಆಸ್ತಮಾ, ಡಯಾಬಿಟಿಕ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ ನಮ್ಮ ಹೀರೋಯಿನ್ ಗೆ. ಸೊ ಅದಕ್ಕೆ ಪ್ರತಿದಿನ ಯಾವ ಟ್ಯಾಬ್ಲೆಟ್ಸ್ ನ ತಗೋಬೇಕು ಅಂತ ಸಣ್ಣ ಸಣ್ಣ ಬಾಕ್ಸ್ ಗೆ ಹಾಕಿ ತಿಂತಾ ಇರ್ತಾಳೆ. ನಮ್ಮ ಹೀರೋಯಿನ್ ಸ್ಟೆಪ್ಸ್ ಇಂದ ಕೆಳಗೆ ಬರೋಕೆ ಅಂತ ಅವಳ ತಾಯಿ ಹೀರೋಯಿನ್ ಗೆ ಅಂತಾನೆ ಲಿಫ್ಟ್ ಮಾಡಿಸಿದ್ದಾರೆ. ಹಾಗೆ ನಮ್ಮ ಹೀರೋಯಿನ್ ಊಟ ಮಾಡಿಬಿಟ್ಟು ಡಯಾಬಿಟಿಕ್ ಚೆಕ್ ಮಾಡಿ ನೋಡಿದ್ರೆ ಶುಗರ್ ಲೆವೆಲ್ 163. ಸೊ ಅದಕ್ಕೆ ಇನ್ಸುಲಿನ್ ಹಾಕೋತಾಳೆ. ಹಾಗೆ ಆಸ್ತಮಾ ಇದೆ ಅಲ್ಲ, ಸೊ ಅದಕ್ಕೆ ಆಸ್ತಮಾ ಮೆಡಿಸನ್ ಪಂಪ್ ಮಾಡ್ಕೋತಾ ಇದ್ದಾಳೆ. ನಮ್ಮ ಹೀರೋಯಿನ್ ಅವಳ ಕಾಲು ಪ್ಯಾರಲೈಸ್ ಆಗಿರೋದಕ್ಕೆ ಅವಳ ತಾಯಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ನಾರ್ಮಲ್ ಹುಡುಗಿನ ಸಾಕೋದೇ ಕಷ್ಟ ಅಲ್ವಾ, ಬಟ್ ನಮ್ಮ ಹೀರೋಯಿನ್ ಅವರ ತಾಯಿ ಹಾಗೆಲ್ಲ ಯೋಚನೆ ಮಾಡದೆ ಒಂದು ನಾರ್ಮಲ್ ಹುಡುಗಿನ ಬೆಳೆಸೋ ಹಾಗೇನೆ ನಮ್ಮ ಹೀರೋಯಿನ್ ನ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಗ್ರೇಟ್ ಅಲ್ವಾ? ಸೊ ಹಾಗೆ ಇರ್ಬೇಕಾದ್ರೆ ಅವರ ಮನೆಗೆ ಒಂದು ಕೊರಿಯರ್ ಗಾಡಿ ಬರುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಫುಲ್ ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅವರ ತಾಯಿ ಬಂದು ಆ ಪಾರ್ಸಲ್ ನ ಅವರು ಕಲೆಕ್ಟ್ ಮಾಡ್ಕೊಂಡು ಬಂದು ಮಗಳೇ ನೀನು ಎಕ್ಸ್ಪೆಕ್ಟ್ ಮಾಡೋ ಲೆಟರ್ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ನಮ್ಮ ಹೀರೋಯಿನ್ಗೆ ಹೊರಗಡೆ ಹೋಗಿ ಕಾಲೇಜಲ್ಲಿ ಓದ್ಬೇಕು ಅಂತ ಆಸೆ. ಅದಕ್ಕೆ ತುಂಬಾ ಕಾಲೇಜಸ್ಗೆ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದಾಳೆ, ಬಟ್ ಯಾವ ಕಾಲೇಜಲ್ಲೂ ಸೀಟ್ ಸಿಗ್ತಾ ಇಲ್ಲ. ಸೊ ಆಫರ್ ಲೆಟರ್ ಗಾಗಿ ವೇಟ್ ಮಾಡ್ತಾ ಇದ್ದಾಳೆ. ಆದ್ರೆ ಇಲ್ಲಿಯ ತನಕ ಒಂದು ಕಾಲೇಜಿಂದ ಕೂಡ ಆಫರ್ ಲೆಟರ್ ಬಂದಿಲ್ಲ. ಸೊ ನಮ್ಮ ಹೀರೋಯಿನ್ ಸಪ್ಪಿಗೆ ಆಗ್ತಾ ಇದ್ದಾಳೆ. ಹಾಗೆ ನೈಟ್
ನೈಟ್ ಶುಗರ್ ಲೆವೆಲ್ ನ ಚೆಕ್ ಮಾಡಿ ನೋಡಿದ್ರೆ ಆ ಗ್ಲುಕೋಮೀಟರ್ ಅಲ್ಲಿ ಲೋ ಶುಗರ್ ಅಂತ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ಹೀರೋಯಿನ್ ಅವರ ತಾಯಿ ತಗೋ ಚಾಕ್ಲೇಟ್ ನ ತಿನ್ನು ಅಂತ 2 ಚಾಕ್ಲೇಟ್ ನ ಕೊಡೋ ತರ ಬಂದು ಒಂದು ಚಾಕ್ಲೇಟ್ ನ ಕೊಟ್ಬಿಟ್ಟು ಇನ್ನೊಂದು ಚಾಕ್ಲೇಟ್ ಅನ್ನ ರಿಟರ್ನ್ ತಗೋಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ನೈಟು ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಕಾಲೇಜಸ್ ಬಗ್ಗೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾನೆ ಇರ್ಬೇಕಾದ್ರೆ ಹಾಗೆ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಂಡು ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿರ್ತಾಳೆ. ಆದ್ರೆ ಆ ಪ್ರಾಜೆಕ್ಟ್ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಏನ್ ಪ್ರಾಬ್ಲಮ್ ಇರಬಹುದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವಳ ತಾಯಿ ಮೇ ಬಿ ವೈರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರಬಹುದು ಮಗಳೇ, ನೋಡು ಚೆಕ್ ಮಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅಮ್ಮ ನನ್ನ ಹತ್ರ ಐಫೋನ್ ಇದ್ದಿದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಮ್ಮ ಅದೆಲ್ಲ ಇಲ್ಲ ಮಗಳೇ, ನೀನು ನೋಟ್ಬುಕ್ ಓದಿನೇ ತಿಳ್ಕೊ, ನಿನಗೆ ಫೋನ್ ಬೇಡ, ಅದು ನಿನ್ನನ್ನ ಹಾಳು ಮಾಡಿ ಬಿಡುತ್ತೆ ಅಂತ ತುಂಬಾ ಸಾಫ್ಟ್ ಆಗಿ ಕ್ಯೂಟ್ ಆಗಿ ಮಾತಾಡಿ ಆಮೇಲೆ ಸರಿ ಟ್ಯಾಬ್ಲೆಟ್ ತಗೋ ಮಗಳೇ ಅಂತ ಕೊಡ್ತಾ ಇದ್ದಾರೆ. ಸರಿ ಅಂತ ನಮ್ಮ ಹೀರೋಯಿನ್ ಅದನ್ನ ತಗೋತಾ ಇದ್ದಾಳೆ. ಆಮೇಲೆ ತಾಯಿ ನಮ್ಮ ಹೀರೋಯಿನ್ ಅವಳ ಚಿಕ್ಕ ವಯಸ್ಸಲ್ಲಿ ಮಾಡಿದ ಚೇಷ್ಟೆ ವಿಡಿಯೋಸ್ ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ತಾಯಿಗೆ ಯಾವುದೋ ಫೋನ್ ಕಾಲ್ ಬಂದಿದೆ, ಅದಕ್ಕೆ ಮಾತಾಡ್ಕೊಂಡು ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ಹೊರಗಡೆ ಹೋಗ್ತಾರೆ. ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಹೌಸ್ಕೊಂಡು ಚಾಕ್ಲೇಟ್ ನ ತಗೊಂಡು ತಿಂತಾ ಇದ್ದಾಳೆ. ಆವಾಗ ಪಕ್ಕದಲ್ಲೇ ಅವಳು ದಿನ ತಗೋತಾ ಇದ್ಲಲ್ಲ ಮೆಡಿಸನ್ ಅದು ಇದೆ, ಅದನ್ನ ನೋಡ್ಬೇಕಾದ್ರೆ ಅವಳ ತಾಯಿಯ ಹೆಸರು ಅದ್ರ ಮೇಲೆ ಬರ್ದಿದೆ. ಅದಕ್ಕೆ ನಮ್ಮ ಹೀರೋಯಿನ್ ಅಮ್ಮ ಅವರ ಟ್ಯಾಬ್ಲೆಟ್ಸ್ ನ ಏನಕ್ಕೆ ನನಗೆ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ತಾಯಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ಆ ಟ್ಯಾಬ್ಲೆಟ್ಸ್ ನ ಅಲ್ಲೇ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ. ಆವತ್ತು ರಾತ್ರಿ ಅವಳ ಅಮ್ಮ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಆ ಗ್ರೀನ್ ಟ್ಯಾಬ್ಲೆಟ್ ನ ನಮ್ಮ ಹೀರೋಯಿನ್ ನೋಡಿ ಅಮ್ಮ ಈ ಟ್ಯಾಬ್ಲೆಟ್ ನಿಮ್ದು ಅಲ್ವಾ, ನನಗೆ ಯಾಕೆ ಇದನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಮ್ಮ ಇದು ನಂದಿಲ್ವಲ್ಲ ಮಗಳೇ, ಇದು ನಿನ್ನ ಟ್ಯಾಬ್ಲೆಟ್, ಸರಿ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ಆಕ್ಚುಲಿ ನೀವು ಫೋನ್ ಮಾತಾಡ್ತಾ ಹೊರಗೆ ಹೋದ್ರಲ್ಲ ಆವಾಗ ನಾನು ನಿಮ್ಗೆ ಗೊತ್ತಿಲ್ಲದೆ ಆ ಚಾಕ್ಲೇಟ್ ನ ತಗೋತಾ ಇದ್ದೆ, ಆವಾಗ ನೋಡ್ದೆ ಅಮ್ಮ ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿತ್ತು ಅನ್ಬೇಕಾದ್ರೆ ಅದಕ್ಕೆ ಅಮ್ಮ ಓ ನೀನು ಮೆಡಿಸಿನ್ ರೆಸಿಪ್ಟ್ ನ ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಮಗಳೇ, ನಾನು ನಿನ್ನ ಫುಡ್ ಅಲ್ಲಿ ಚೇಂಜಸ್ ಮಾಡಿದ್ದೀನಿ ಅಲ್ವಾ, ಸರಿ ಅದೆಲ್ಲ ಇರ್ಲಿ ನೀನು ಹೇಗೆ ಚಾಕ್ಲೇಟ್ ನ ತಗೊಂಡು ತಿನ್ಬಹುದು ನನಗೆ ಗೊತ್ತಿಲ್ಲದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಸಾರಿ ಅಮ್ಮ ಇನ್ ಮುಂದೆ ನಾನು ಚಾಕ್ಲೇಟ್ ನ ತಗೊಳ್ಳೋಲ್ಲ ಅನ್ಬೇಕಾದ್ರೆ ಸರಿ ಪರವಾಗಿಲ್ಲ ಬಿಡು ಮಗಳೇ ಅಂತ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ ತಾಯಿ. ಆಮೇಲೆ ನಮ್ಮ ಹೀರೋಯಿನ್ ಟ್ಯಾಬ್ಲೆಟ್ ತಗೋಬೇಕಾದ್ರೆ ಆ ಗ್ರೀನ್ ಟ್ಯಾಬ್ಲೆಟ್ ನ ನೋಡಿ ಏನೋ ಒಂಥರ ಡಿಸ್ಟರ್ಬ್ ಆಗ್ತಾ ಇದ್ದಾಳೆ. ಅದಕ್ಕೆ ಆ ಟ್ಯಾಬ್ಲೆಟ್ ಬಾಕ್ಸ್ ನ ತೆಗಿಯೋಕೆ ಟ್ರೈ ಮಾಡ್ಬೇಕಾದ್ರೆ ಹೊರಗಡೆ ವ್ಯಾನ್ ಸೌಂಡ್ ಕೇಳುತ್ತೆ. ಸೊ ಟ್ಯಾಬ್ಲೆಟ್ಸ್ ಬಾಕ್ಸ್ ನ ತೆಗಿಯೋ ಪ್ಲಾನ್ ಅನ್ನ ಅಲ್ಲಿಗೆ ಬಿಟ್ಬಿಟ್ಟು ಬೇಗ ಅವಳ ಚೇರ್ ನ ತಳ್ಕೊಂಡು ಡೋರ್ ನ ಓಪನ್ ಮಾಡೋಕೆ ಅಂತ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ತಾಯಿ ಹೊರಗೆಯಿಂದ ಡಗ್ ಅಂತ ಡೋರ್ ನ ಓಪನ್ ಮಾಡಿ ಒಳಗಡೆ ಬರ್ತಾಳೆ. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಯಾಕಮ್ಮ ಹೀಗೆ ಹೆದರ್ಕೊಳ್ಳೋ ಹಾಗೆ ಡೋರ್ ನ ಓಪನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವಳ ತಾಯಿ ನಾನು ನಿನಗೆ ಫಸ್ಟೇ ಹೇಳಿದ್ದೆ ಅಲ್ವಾ ನಿನಗೆ ಯಾವುದೇ ಕಾಲೇಜಿಂದ ಲೆಟರ್ ಬಂದ್ರು ಅದನ್ನ ನಾನೇ ನಿನಗೆ ಫಸ್ಟ್ ಕೊಡ್ತೀನಿ ಅಂತ, ಆದ್ರೆ ಇವಾಗ ಯಾವುದೇ ಲೆಟರ್ ಬಂದಿಲ್ಲ ಅಮ್ಮ ಬೇಜಾರಾಗ್ಬೇಡ ಅಂತ ತಾಯಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅಮ್ಮ ಹೇಳ್ತಾ ಇರೋದು ನಿಜಾನಾ ಅಂತ ಹೊರಗಡೆ ನೋಡ್ಬೇಕಾದ್ರೆ ಅವಳ ಅಮ್ಮ ಹೊರಗೆ ಹೋಗೋ ಕೆಲ್ಸನ ಬಿಟ್ಬಿಟ್ಟು ಆ ಕೊರಿಯರ್ ನ ತಗೊಂಡು ಒಳಗಡೆ ಬಂದಿದ್ದಾಳೆ. ತಾಯಿ ಕೊರಿಯರ್ ನ ತಗೊಂಡು ಒಳಗಡೆ ಬರ್ಬೇಕಾದ್ರೇನೆ ಇದನ್ನ ನಮ್ಮ ಹೀರೋಯಿನ್ ಗಮನಿಸಿ ಬಿಟ್ಟಿದ್ದಾಳೆ. ಆದ್ರೂ ಯಾಕೆ ತಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಫುಲ್ಲು ಡೌಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗಿ ಆ ಟ್ಯಾಬ್ಲೆಟ್ ಬಾಕ್ಸ್ ನ ತೆಗೆದು ನೋಡ್ಬೇಕಾದ್ರೆ ಆ ಬಾಕ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಹೆಸರು ಪ್ರಿಂಟ್ ಆಗಿದೆ. ಸರಿ ಇರು ಲೇಬಲ್ ತೆಗೆದು ನೋಡೋಣ ಅಂತ ಲೇಬಲ್ ನ ರಿಮೂವ್ ಮಾಡಿ ನೋಡಿದ್ರೆ ಅವಳ ತಾಯಿಯ ಹೆಸರು ಇದೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಫುಲ್ಲು ಶಾಕ್ ಆಗ್ತಾಳೆ. ರಾತ್ರಿ ಮಲಗುವಾಗ ಅಮ್ಮ ಟ್ಯಾಬ್ಲೆಟ್ ಕೊಟ್ಟು ಹೋಗ್ತಾರೆ ಅಲ್ವಾ, ನಮ್ಮ ಹೀರೋಯಿನ್ಗೆ ಇವಾಗ ಅಮ್ಮನ ಮೇಲೆ ಫುಲ್ಲು ಡೌಟ್ ಇರೋದಕ್ಕೆ ಆ ಗ್ರೀನ್ ಕಲರ್ ಟ್ಯಾಬ್ಲೆಟ್ ನ ನುಂಗ್ದೇನೆ ಹಾಗೆ ಸೇವ್ ಮಾಡಿ ಇಡ್ತಾ ಇದ್ದಾಳೆ. ಆ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಸೊ ಅವತ್ತು ರಾತ್ರಿ ಅವಳ ತಾಯಿ ಮಲ್ಕೊಂಡಾದ ಮೇಲೆ ನಿಧಾನಕ್ಕೆ ರೂಮ್ ಇಂದ ಕೆಳಗಡೆ ಬಂದು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ರಿಟರ್ನ್ ಅವಳ ರೂಮಿಗೇನೆ ಹೋಗ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನೆಕ್ಸ್ಟ್ ದಿನ ಬೆಳಿಗ್ಗೆ ಅಲಾರಂ ಹೊಡಿತಾ ಇದೆ, ಆದ್ರೆ ನಮ್ಮ ಹೀರೋಯಿನ್ ಅಲಾರಂ ಹೊಡೆಯೋದಕ್ಕಿಂತ ಮುಂಚೆನೆ ಎದ್ ಬಿಟ್ಟಿದ್ದಾಳೆ. ಏನೋ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಸೊ ಕೆಳಗೆ ಬಂದ್ರೆ ಅವಳ ಅಮ್ಮ ಫೋನ್ ಅಲ್ಲಿ ಯಾರ ಜೊತೆನೋ ಕಿರ್ಚ್ಕೊಂಡು ಮಾತಾಡ್ತಾ ಇದ್ದಾರೆ. ಎಂತ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು ಅಂತ ಮಾತಾಡ್ತಾ ಇರೋದನ್ನ ನೋಡಿದ ನಮ್ಮ ಹೀರೋಯಿನ್ ಏನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರಾಬ್ಲಮಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಮ್ಮ ಹೌದು ಮಗಳೇ ಸರಿ ಓಕೆ ನಿನಗೆ ಹೇಗೆ ಗೊತ್ತಾಯ್ತು ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಯ್ಯಯ್ಯೋ ಸಿಗಾಕೊಂಡೆ ನಾನು ಅಂತ ಅನ್ಕೊಂಡು ಇಲ್ಲ ಅಮ್ಮ ನೈಟು ನೀವು ಮಲಗಿರ್ಬೇಕಾದ್ರೆ ನನ್ನ ಪ್ರಿಂಟರ್ ವರ್ಕ್ ಆಗ್ತಾ ಇರ್ಲಿಲ್ಲ, ಸೊ ಅದಕ್ಕೆ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ನೋಡೋಣ ಅಂತ ಕೆಳಗಡೆ ಬಂದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಮ್ಮ ಅಷ್ಟೇನಾ ಮಗಳೇ ನನಗೆ ನೀನು ಹೇಳಿರ್ಬೋದಾಗಿತ್ತಲ್ಲ
ಆಗಲ್ಲ, ನಾನೇ ಪ್ರಿಂಟ್ ಮಾಡಿ ತಂದು ಕೊಡ್ತಾ ಇದ್ದೆ, ಸರಿ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಗಾರ್ಡನ್ ಅಲ್ಲಿ ಇರೋ ಗಿಡಗಳಿಗೆ ನೀರು ಹಾಕೋಕೆ ಹೋಗ್ಬಿಡ್ತಾರೆ ತಾಯಿ. ಈ ಕಡೆ ನಮ್ಮ ಹೀರೋಯಿನ್ ಇಂಟರ್ನೆಟ್ ಇಲ್ಲ, ಹೇಗಾದ್ರೂ ಮಾಡಿ ಆ ಗ್ರೀನ್ ಟ್ಯಾಬ್ಲೆಟ್ ಹೆಸರನ್ನ ನಾವು ತಿಳ್ಕೊಳ್ಳೇಬೇಕು, ಅದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ಫಾರ್ಮಸಿಗೆ ಕಾಲ್ ಮಾಡಿದ್ರೆ ಆ ಫಾರ್ಮಸಿ ಅವರು ನಮ್ಮ ಹೀರೋಯಿನ್ ಅವರ ತಾಯಿಯ ಹೆಸರನ್ನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ಕಾಲ್ ನ ಕಟ್ ಮಾಡಿ ಬಿಡ್ತಾ ಇದ್ದಾಳೆ. ಆಮೇಲೆ ಏನೇ ಆದ್ರೂ ಸರಿ ಇವತ್ತು ತಿಳ್ಕೊಳ್ಳೇಬೇಕು ಅಂತ ಯಾವ್ದೋ ಒಂದು ನಂಬರ್ಗೆ ರಾಂಗ್ ಡಯಲ್ ಮಾಡ್ತಾಳೆ. ಅದು ರಿಂಗ್ ಆಗುತ್ತೆ. ಆ ಕಡೆ ಯಾರೋ ಅನ್ನೋನ್ ಪರ್ಸನ್ ಪಿಕ್ ಮಾಡ್ತಾ ಇದ್ದಾನೆ ಕಾಲ್ ನ. ಅವನ ಹತ್ರ ನಾನು ಒಬ್ಬಳು ಆರ್ಫನೇಜ್ ಹುಡುಗಿ, ನನಗೆ ಒಂದು ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೋಬೇಕು, ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿನೋ ಸರಿ ಓಕೆ ಮಾ ಟ್ಯಾಬ್ಲೆಟ್ ನೇಮ್ ಹೇಳಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಟ್ಯಾಬ್ಲೆಟ್ ನೇಮ್ ನ ಟ್ರಿಯಾಕ್ಸಿನ್ ಅಂತ ಹೇಳ್ಬೇಕಾದ್ರೆ ಆ ಅನ್ನೋನ್ ಪರ್ಸನ್ ಅದನ್ನ ಸರ್ಚ್ ಮಾಡಿ ನೋಡ್ಬಿಟ್ಟು ಈ ಟ್ಯಾಬ್ಲೆಟ್ ಹೃದಯಕ್ಕೆ ಸಂಬಂಧಪಟ್ಟ ಮೆಡಿಸನ್ ಅಂತೆ ಕಣಮ್ಮ, ಅದ್ರಲ್ಲೂ ಅದು ಹೈ ಡೋಸೇಜ್ ಟ್ಯಾಬ್ಲೆಟ್, ಓನ್ಲಿ ಅಡಲ್ಟ್ಸ್ ಗೆ ಮಾತ್ರನೇ ಯೂಸ್ ಮಾಡೋದು ಅಂತೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಕನ್ಫರ್ಮೇಶನ್ ಗಾಗಿ ಲೇಬಲಿಂಗ್ ಬಗ್ಗೆ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿನೋ ಹೌದು ಅದೇ ಲೇಬಲ್ ಅಮ್ಮ ಹಾಕಿರೋದು, ಆ ಟ್ಯಾಬ್ಲೆಟ್ ಅದೇನೆ ಅಂತ ಹೇಳ್ತಾನೆ. ಅಷ್ಟೇ ನಮ್ಮ ಹೀರೋಯಿನ್ ಇದನ್ನ ಕೇಳಿ ಫುಲ್ಲು ಹೆದರ್ಕೋತಾ ಇದ್ದಾಳೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಮತ್ತೆ ಅವಳ ಅಮ್ಮ ಊಟ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ನಾವು ಮೂವಿಗೆ ಹೋಗಿ ತುಂಬಾ ದಿನ ಆಗಿದೆ, ಯಾವ್ದಾದ್ರು ಮೂವಿಗೆ ಕರ್ಕೊಂಡು ಹೋಗಮ್ಮ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿನೋ ಸರಿ ಓಕೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಇಬ್ಬರುವೆ ರೆಡಿ ಆಗ್ತಾರೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ನಾವೆಲ್ಲರೂ ದುಡ್ಡನ್ನ ಹುಂಡಿಗೆ ಹಾಕಿ ಕೂಡಿಡ್ತಾ ಇದ್ವಲ್ವಾ, ಬಟ್ ನಮ್ಮ ಹೀರೋಯಿನ್ ಆ ಹುಂಡಿಯಲ್ಲಿ ಆ ಗ್ರೀನ್ ಟ್ಯಾಬ್ಲೆಟ್ ನ ಕೂಡಿಡ್ತಾ ಇದ್ದಾಳೆ. ಸೊ ಅದೇ ತರ ಥಿಯೇಟರ್ ಹತ್ರ ಹೋಗ್ಬೇಕಾದ್ರೆ ಆ ಥಿಯೇಟರ್ ಆಪೋಸಿಟ್ ಅಲ್ಲಿ ಫಾರ್ಮಸಿ ಇರೋದನ್ನ ನೋಡ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಆಮೇಲೆ ಮೂವಿ ನೋಡೋಕೆ ಒಳಗಡೆ ಹೋಗ್ತಾರೆ. ಹಾಗೆ ಅವಳ ತಾಯಿಯ ಜೊತೆ ಥಿಯೇಟರ್ ಅಲ್ಲಿ ಕೂತು ಮೂವಿ ನೋಡ್ತಾ ಇರ್ಬೇಕಾದ್ರೆ ಅಮ್ಮ ನಾನು ರೆಸ್ಟ್ ರೂಮಿಗೆ ಹೋಗಿದ್ದು ಬರ್ತೀನಿ, ನೀವು ರಿಮೈನಿಂಗ್ ಸ್ಟೋರಿನ ನೋಡ್ತಾ ಇರಿ, ನಾನು ಬಂದು ನಿಮ್ಮ ಹತ್ರ ಕೇಳಿ ತಿಳ್ಕೊತೀನಿ ಅಂತ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಿ ಅದೇ ಆ ಥಿಯೇಟರ್ ಆಪೋಸಿಟ್ ಅಲ್ಲಿ ಇತ್ತಲ್ಲ ಫಾರ್ಮಸಿ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ಮೆಡಿಸಿನ್ಸ್ ತಗೊಳ್ಳೋದಕ್ಕಾಗಿ ಅಂತ ಲೈನ್ ಅಲ್ಲಿ ನಿಂತಿದ್ದಾರೆ. ನಮ್ಮ ಹೀರೋಯಿನ್ ಆ ಲೈನ್ ಎಲ್ಲ ದಾಟಿ ಅದನ್ನೆಲ್ಲ ಕೇರೆ ಮಾಡದೆ ಸ್ಟ್ರೈಟ್ ಆಗಿ ಒಳಗಡೆ ಹೋಗಿ ಹಾಯ್ ಮೇಡಮ್ ನಾನು ಕೆಲವು ಟ್ಯಾಬ್ಲೆಟ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಗ್ರೀನ್ ಟ್ಯಾಬ್ಲೆಟ್ ನ ತೋರಿಸಬೇಕಾದ್ರೆ ಅದಕ್ಕೆ ಆ ಫಾರ್ಮಸಿ ಪರ್ಸನ್ ಈ ಟ್ಯಾಬ್ಲೆಟ್ ಅನ್ನ ನೀನು ತಗೋತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ಇಲ್ಲ ಈ ಟ್ಯಾಬ್ಲೆಟ್ ನನ್ನ ತಾಯಿಯವರದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಫಾರ್ಮಸಿ ಪರ್ಸನ್ ಹಾಗಾದ್ರೆ ಈ ಟ್ಯಾಬ್ಲೆಟ್ ಬಗ್ಗೆ ನಿಮ್ಮ ತಾಯಿಗೇನೆ ನಾವು ಹೇಳೋದು, ನಿನ್ನ ಹತ್ರ ನಾವು ಹೇಳೋಕೆ ಆಗಲ್ಲ, ಹೋಗು ನಿಮ್ಮ ತಾಯಿನ ಕರ್ಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ ಆ ಕಡೆಗೂ ಈ ಕಡೆಗೂ ತಿರುಗಿ ನೋಡ್ತಾ ಇರ್ಬೇಕಾದ್ರೆ ಇದನ್ನ ಅಬ್ಸರ್ವ್ ಮಾಡಿದ ಫಾರ್ಮಸಿ ಪರ್ಸನ್ ಗೇಮ್ ಆಡ್ತಾ ಇರ್ಬೇಕು ಅಂತ ಅನ್ಕೋತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಹೌದು ಹೌದು ನಾನು ನನ್ನ ಅಮ್ಮನು ಒಂದು ಗೇಮ್ ಆಡ್ತಾ ಇದ್ದೀವಿ, ಇದು ನನ್ನ ಅಮ್ಮ ನನಗೆ ಕೊಟ್ಟಿರೋ ಟಾಸ್ಕ್, ಈ ಗ್ರೀನ್ ಟ್ಯಾಬ್ಲೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು, ಪ್ಲೀಸ್ ಹೇಳಿ ಅಂತ ಕೇಳ್ಬೇಕಾದ್ರೆ ಆ ಫಾರ್ಮಸಿ ಪರ್ಸನ್ ಫಸ್ಟ್ ಆಗಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಆಮೇಲೆ ಸರಿ ಸರಿ ಓಕೆ ಓಕೆ ಇರು ಚೆಕ್ ಮಾಡಿ ನೋಡಿ ಹೇಳ್ತೀನಿ ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದಾಗ ಈ ಟ್ಯಾಬ್ಲೆಟ್ ನಮ್ಮ ಫಾರ್ಮಸಿಯಲ್ಲಿ ಇಲ್ಲ, ಒಂದು ನಿಮಿಷ ಇರು ಮಗಳೇ, ಈ ಟ್ಯಾಬ್ಲೆಟ್ಸ್ ಡಾಗ್ಸ್ ಗೆ ಮಾತ್ರ ಕೊಡೋದು, ನಮ್ಮ ಫಾರ್ಮಸಿ ತರ ಬೇರೆ ಬೇರೆ ಬ್ರಾಂಚ್ ಗಳಿದೆ, ಅಲ್ಲಿಂದಾನೇ ನಿಮ್ಮ ತಾಯಿ ತಗೊಂಡಿರ್ಬೇಕು ಅಂತ ಹೇಳೋದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಹಾರ್ಟ್ ಬೀಟೇ ಜಾಸ್ತಿ ಆಗ್ತಾ ಇದೆ. ಹಾಗೆ ಓಕೆ ಈ ಟ್ಯಾಬ್ಲೆಟ್ ನ ಮನುಷ್ಯರು ತಗೊಂಡ್ರೆ ಏನಾಗುತ್ತೆ ಬೇಗ ಹೇಳಿ ಪ್ಲೀಸ್ ಅಂತ ಕೇಳ್ಬೇಕಾದ್ರೆ ಈ ಕಡೆ ತಾಯಿ ಮಗಳನ್ನ ಹುಡಿಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಬೇಗ ಹೇಳಿ ಪ್ಲೀಸ್ ಅಂತ ಕೇಳ್ಬೇಕಾದ್ರೆ ಆ ಫಾರ್ಮಸಿ ಲೇಡಿ ಆ ಟ್ಯಾಬ್ಲೆಟ್ ಮನುಷ್ಯರು ತಗೊಂಡ್ರೆ ಅವರಿಗೆ ಕಾಳುಗಳು ಮೀನ್ಸ್ ಲೆಗ್ಸ್ ಬಿದ್ದೋಗುತ್ತೆ ಕಣಮ್ಮ, ಪ್ಯಾರಲೈಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ನಮ್ಮ ಹೀರೋಯಿನ್ಗೆ ಆ ಫಾರ್ಮಸಿ ಲೇಡಿ ಹೇಳಿದ್ದನ್ನ ಕೇಳಿ ಅವಳ ಹಾರ್ಟ್ ಬೀಟೇ ನಿಂತೋದಂಗೆ ಆಗ್ಬಿಡ್ತಾ ಇದೆ. ಇಷ್ಟು ದಿನ ಗ್ರೀನ್ ಟ್ಯಾಬ್ಲೆಟ್ ಅನ್ನ ತಿಂದಿದ್ದಕ್ಕೇನೆ ನಮ್ಮ ಹೀರೋಯಿನ್ಗೆ ಕಾಲು ಪ್ಯಾರಲೈಸ್ ಆಗಿರೋದು. ಸೊ ನಮ್ಮ ಹೀರೋಯಿನ್ ನನ್ನ ಅಮ್ಮ ನನಗೆ ಈ ಟ್ಯಾಬ್ಲೆಟ್ ನ ಕೊಟ್ಟಿದ್ದಕ್ಕೇನೆ ನನಗೆ ನಡೆಯೋಕೆ ಆಗದೆ ಇರೋದಾ ಅಂತ ಅನ್ಕೊಂಡು ಸುಸ್ತಾಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ತಾಯಿ ಬಂದ್ಬಿಟ್ಲು. ಆವಾಗ ಅಮ್ಮ ನನ್ನ ಮಗಳಿಗೆ ಉಸಿರಾಡೋಕೆ ಆಗ್ತಾ ಇಲ್ಲ, ಎಲ್ಲರೂ ಸ್ವಲ್ಪ ದೂರ ಹೋಗಿ ಸ್ವಲ್ಪ ದೂರ ಹೋಗಿ ಅಂತ ಹೇಳ್ತಾನೆ. ಯಾರು ನೋಡದೆ ಇರ್ಬೇಕಾದ್ರೆ ಎಲ್ಲಿ ನಮ್ಮ ಹೀರೋಯಿನ್ ಕಿರ್ಚ್ಕೊಬಿಡ್ತಾಳೋ ಏನೋ ಅಂತ ಯಾರು ನೋಡದೆ ಇರ್ಬೇಕಾದ್ರೆ ಆ ತಾಯಿ ನಮ್ಮ ಹೀರೋಯಿನ್ಗೆ ಸ್ಲೀಪಿಂಗ್ ಇಂಜೆಕ್ಷನ್ ಹಾಕ್ಬಿಡ್ತಾ ಇದ್ದಾಳೆ. ಅಷ್ಟೇ ಅಲ್ಲೇ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ನಿದ್ದೆ ಮಾಡ್ಬಿಡ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಮಲ್ಗಿರ್ಬೇಕಾದ್ರೆ ಆ ಕೇಡಿ ತಾಯಿ ಅವಳನ್ನ ಎತ್ತಿ ಕಾರಿಗೆ ಹಾಕೊಂಡು
ತಪ್ಪಿಸ್ಕೊಂಡು ಹೋಗ್ಬಿಡ್ತಾ ಇದ್ದಾಳೆ. ಏನು ಇವಳು ವರ್ಲ್ಡ್ ಅಲ್ಲೇ ಬೆಸ್ಟ್ ಮದರ್ ಅನ್ಕೊಂಡಿದ್ವಲ್ಲ ನಾವು. ಮುಂದೆ ನೋಡೋಣ. ಮನೆಗೆ ಬಂದ ಮೇಲೆ ಆ ತಾಯಿ ಮುದುಕಿ ಆ ಫಾರ್ಮಸಿಗೆ ಕಾಲ್ ಮಾಡಿ, ಸಾರಿ ನನ್ನ ಮಗಳು ನಾನು ಹೊಸ ಮೆಡಿಸನ್ ನ ಟ್ರೈ ಮಾಡ್ತಾ ಇದೀವಿ, ಸೊ ಆದ್ರಿಂದಾನೇ ಅವಳು ಮೆಂಟಲ್ ತರ ಬಿಹೇವ್ ಮಾಡ್ತಾ ಇದ್ಲು, ಏನು ಅನ್ಕೋಬೇಡಿ, ಐ ಆಮ್ ಸೋ ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅಂತ ಫಾರ್ಮಸಿ ಅವರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ನಡೆದಿದ್ದ ವಿಷಯವನ್ನೇ ಹಾಗೆ ಮುಚ್ಚಿಬಿಡ್ತಾ ಇದ್ದಾಳೆ ತಾಯಿ. ಎಂತ ಫೋರ್ಜರಿ ತಾಯಿ ಮುದುಕಿ ಇವಳು. ಸೊ ತಾಯಿ, ನನ್ನ ಮಗಳು ಇನ್ ಮುಂದೆ ಗ್ರೀನ್ ಟ್ಯಾಬ್ಲೆಟ್ ತಗೊಳ್ಳೋಲ್ಲ, ಸೊ ಹೋಮಿಯೋಪತಿ ಟ್ರೈ ಮಾಡೋಣ ಅಂತ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಎದ್ದು ಬಂದು ಡೋರ್ ನ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ. ನಮ್ಮ ಹೀರೋಯಿನ್ ಡೋರ್ ನ ಓಪನ್ ಮಾಡಿ ಅಮ್ಮ, ಡೋರ್ ನ ಓಪನ್ ಮಾಡಿ ಅಂತ ಕಿರ್ಚ್ಕೋಬೇಕಾದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋಯಿನ್ ಅವಳ ಹೇರ್ ಪಿನ್ ನ ಯೂಸ್ ಮಾಡಿನೇ ಡೋರ್ ನ ಓಪನ್ ಮಾಡಿ ಬಿಡ್ತಾವಳೆ. ಆದ್ರೆ ಈ ಕಡೆ ತಾಯಿ ಹೊರಗಡೆ ಸ್ಟಿಕ್ಕರ್ ನ ಇಟ್ಟು ಡೋರ್ ಓಪನ್ ಆಗದೆ ಇರೋ ತರ ಮಾಡಿಟ್ಟಿದ್ದಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಅವಳ ಸೈಕೋ ಅಮ್ಮ ಹತ್ರ ಇಂದ ತಪ್ಪಿಸ್ಕೋಬೇಕು ಅಂತ ಶುಗರ್ ನ ಚೆಕ್ ಮಾಡಿ ನೋಡಿದ್ರೆ ಲೋ ಶುಗರ್ ಇದೆ. ಸೊ ಇನ್ಸುಲಿನ್ ನ ಹಾಕೊಂಡು ಆಸ್ತಮಾ ಇರೋದ್ರಿಂದ ಪಂಪ್ ಮಾಡ್ಕೊಂಡು ಆ ಡೋರ್ ಪಕ್ಕದಲ್ಲೇ ಇರೋ ಕಿಟಕಿ ಗ್ಲಾಸ್ ಅನ್ನ ಹೊಡೆದು ನಮ್ಮ ಹೀರೋಯಿನ್ ಗೆ ಆಸ್ತಮಾ ಇದೆ ಅಲ್ಲ, ಅದಕ್ಕೆ ಕಡಿಮೆ ಉಸಿರಾಡಬೇಕು ಅಂತ ಅನ್ಕೊಂಡು ಕಿಟಕಿಯಿಂದ ಹೊರಗಡೆ ಬರ್ತಾ ಇದ್ದಾಳೆ. ಹಾಗೆ ನಿಧಾನಕ್ಕೆ ಜರ್ಗಿ ಪಕ್ಕದ ರೂಮ್ ವಿಂಡೋನ ಓಪನ್ ಮಾಡಿ ಒಳಗಡೆ ಬಂದ್ಬಿಡ್ತಾ ಇದ್ದಾಳೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಗೆ ಉಸಿರು ಕೊಡ್ಕೋಬಿಡ್ತಾ ಇದೆ. ಯಪ್ಪ, ಉಸಿರಾಡೋಕೆ ಆಗ್ತಾ ಇಲ್ಲ, ಜಸ್ಟ್ ಮಿಸ್ಸು. ಮತ್ತೆ ಆ ಇನ್ಸುಲಿನ್ ನ ಪಂಪ್ ಮಾಡ್ಕೊಂಡು ಹೇಗೋ ಉಸಿರಾಡ್ತಾ ಇದ್ದಾಳೆ. ಲಿಫ್ಟ್ ಹತ್ರ ಬಂದ್ರೆ ಲಿಫ್ಟ್ ಅನ್ನ ಆಫ್ ಮಾಡಿಟ್ಟಿದ್ದಾಳೆ ತಾಯಿ ಮುದುಕಿ. ನಮ್ಮ ಹೀರೋಯಿನ್ ಗೆ ನಡೆಯೋಕೆ ಆಗಲ್ಲ ಅಲ್ವಾ, ಅದಕ್ಕೆ ಅವಳ ವೀಲ್ ಚೇರ್ ನ ಸ್ಟೆಪ್ಸ್ ಅಲ್ಲಿ ತಳ್ಬಿಟ್ಟು ಹಾಗೆ ಜಾರ್ಕೊಂಡು ಹೋಗೋಣ ಅಂತ ಬಂದ್ರೆ ಹಾಗೆ ಪಲ್ಟಿ ಓಡ್ಕೊಂಡ್ ಬಿಡ್ತಾ ಇದ್ದಾಳೆ. ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಬಿದ್ದೋಗ್ತಾ ಇದ್ದಾಳೆ ಹೀರೋಯಿನ್. ಅಷ್ಟೇ ಅನ್ಕಾನ್ಶಿಯಸ್ ಆಗ್ಬಿಟ್ಲು. ಮತ್ತೆ ಪ್ರಜ್ಞೆ ಬಂದು ಕಣ್ಣ ಬಿಟ್ರೆ ನಮ್ಮ ಹೀರೋಯಿನ್ ಕೈಯಲ್ಲಿ ಏನು ಮಾಡೋಕೇನೆ ಆಗ್ತಾ ಇಲ್ಲ. ಚೆನ್ನಾಗಿ ಏಟ್ ಆಗ್ಬಿಟ್ಟಿದೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಗೆ ಅವಳ ಕಾಲನ್ನ ಫೀಲ್ ಮಾಡೋಕೆ ಆಗ್ತಾ ಇದೆ. ಅವಳ ಕಾಲು ಬೆರಳುಗಳು ವರ್ಕ್ ಆಗ್ತಾ ಇದೆ. ಆ ಗ್ರೀನ್ ಟ್ಯಾಬ್ಲೆಟ್ ನ ಆಲ್ಮೋಸ್ಟ್ 15 ದಿನದಿಂದ ನಮ್ಮ ಹೀರೋಯಿನ್ ತಗೊಂಡೇ ಇಲ್ಲ, ತಿಂದೇ ಇಲ್ಲ. ಅದಕ್ಕೆ ಇವಾಗ ವರ್ಕ್ ಆಗ್ತಾ ಇದೆ. ನಮ್ಮ ಹೀರೋಯಿನ್ ಬಿದ್ದಿರೋ ನೋವಿಗಿಂತ ಅವಳ ಕಾಲು ಇವಾಗ ವರ್ಕ್ ಆಗ್ತಾ ಇದೆ ಅಲ್ವಾ, ಅದನ್ನ ಫೀಲ್ ಮಾಡಿ ಖುಷಿ ಆಗ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಹಾಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಗೋ ಕಷ್ಟಪಟ್ಟು ಆ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಅದನ್ನ ತಳ್ಕೊಂಡು ಮನೆ ಬಿಟ್ಟು ರೋಡ್ಗೆನೆ ಬಂದ್ಬಿಡ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ರೋಡಿಗೆ ಬಂದ್ಬಿಟ್ಲು, ತಪ್ಪಿಸ್ಕೊಂಡ್ಬಿಟ್ಲು ಅಂತ ನಾವು ಅನ್ಕೊಂಡು ಖುಷಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ರೋಡ್ ಅಲ್ಲಿ ಯಾವುದೋ ಗಾಡಿ ಬರೋ ತರ ಸೌಂಡ್ ಆಗುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಅವಳ ತಾಯಿಯೇ ಬರ್ತಾ ಇರ್ಬೇಕು ಅಂತ ಅನ್ಕೊಂಡು ಹೌಸ್ಕೋತಾಳೆ. ಏನು ಅಂತ ನೋಡಿದ್ರೆ ಆ ಕೊರಿಯರ್ ವ್ಯಾನ್ ಬರ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಮತ್ತೆ ರೋಡ್ಗೆ ಬರೋಣ, ಆ ವ್ಯಾನ್ ನ ಸ್ಟಾಪ್ ಮಾಡೋಣ ಅಂತ ವೀಲ್ ಚೇರ್ ನ ತಳ್ಳಿದ್ರೆ ಆ ವೀಲ್ ಚೇರ್ ಕೆಸರಲ್ಲಿ ಸಿಗೋಕೋಬಿಟ್ಟಿದೆ. ಹೇಗೋ ಮಾಡಿ ನಮ್ಮ ಹೀರೋಯಿನ್ ಆ ವೀಲ್ ಚೇರ್ ನ ತಳ್ಳಿದ್ರೆ ಸಡನ್ ಆಗಿ ಸೆಂಟರ್ ರೋಡ್ಗೆ ಬಂದ್ಬಿಡ್ತಾ ಇದ್ದಾಳೆ. ಈ ಕಡೆಯಿಂದ ವ್ಯಾನ್ ಬೇರೆ ಫುಲ್ ಸ್ಪೀಡ್ ಆಗಿ ಬರ್ತಾ ಇದೆ. ಅಷ್ಟೇ, ನನ್ನ ಕತೆ ಮುಗೀತು ಅಂತ ನಮ್ಮ ಹೀರೋಯಿನ್ ಅನ್ಕೋಬೇಕಾದ್ರೆ ಆ ಕೊರಿಯರ್ ವ್ಯಾನ್ ಸಡನ್ ಬ್ರೇಕ್ ನ ಹಾಕಿ ನಿಲ್ಲುತ್ತೆ. ಜಸ್ಟ್ ಮಿಸ್ ಆಗ್ತಾಳೆ ನಮ್ಮ ಹೀರೋಯಿನ್. ಆ ವ್ಯಾನ್ ಇಂದ ಕೊರಿಯರ್ ಬಾಯ್ ಬಂದು, ಏನಾಯ್ತು ನಿನಗೆ, ಎಲ್ಲಿಗೆ ಹೋಗ್ಬೇಕು, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನನ್ನ ತಾಯಿ ಹತ್ರ ಇಂದ ನನ್ನನ್ನ ಕಾಪಾಡಿ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಅಷ್ಟರಲ್ಲಿ ಈ ಕಡೆಯಿಂದ ಆ ತಾಯಿ ಮುದುಕಿ ಕಾರಲ್ಲಿ ಬಂದು, ಏನಾಯ್ತು ನನ್ನ ಮಗಳಿಗೆ, ಏನಾಯ್ತು, ಏನ್ ಮಾಡ್ದೆ ನೀನು, ನನ್ನ ಮಗಳನ್ನ ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದೀಯಾ, ಅವಳನ್ನ ಏನೋ ಮಾಡ್ಬಿಟ್ಟಿದ್ಯಾ, ನೋಡು ಅವಳು ಟಯರ್ಡ್ ಆಗಿದ್ದಾಳೆ ಅಂತ ಉಲ್ಟಾ ಹೊಡಿತಾ ಇದ್ದಾಳೆ. ಒಂದ್ ಸೆಕೆಂಡ್ ಕೊರಿಯರ್ ಬಾಯ್ ಸ್ಟನ್ ಆಗಿ ಬಿಡ್ತಾವನೆ. ಆಮೇಲೆ, ನಿಮ್ಮಿಂದಾನೇ ನಿಮ್ಮ ಮಗಳು ಅಳ್ತಾ ಇರೋದು, ನೀವೇ ನಿಮ್ಮ ಮಗಳನ್ನ ಟಾರ್ಚರ್ ಮಾಡ್ತಾ ಇದ್ದೀರಂತಲ್ಲ, ಸೊ ಏನೇ ಇದ್ರು ಸರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ತಾಯಿ ಮುದುಕಿ, ಇವಾಗ ಫಸ್ಟ್ ನನ್ನ ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಅವಳಿಗೆ ಉಸಿರಾಡೋಕೆ ಆಗ್ತಾ ಇಲ್ಲ, ಅವಳು ಒಂದು ಪೇಷಂಟ್ ನೋಡಿ ಅಂತ ಹೇಳ್ಬೇಕಾದ್ರೆ ಕೊರಿಯರ್ ಹುಡುಗ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ತಾಯಿ ಮುದುಕಿ, ಸರಿ ನೀವು ಹೋಗಿ, ನಾನು ಹಿಂದೆನೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಕೊರಿಯರ್ ಬಾಯ್ ನಮ್ಮ ಹೀರೋಯಿನ್ ನ ಅವನ ಗಾಡಿಗೆ ಹತ್ತಿಸ್ಕೊಂಡು, ಪುಟ್ಟ ನೀನು ಹೇಳು, ನಿನಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ. ಅಂಕಲ್ ಪೊಲೀಸ್ ಸ್ಟೇಷನ್ಗೆನೆ ಹೋಗಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಕೊರಿಯರ್ ಬಾಯ್ ಸರಿ ಅಂತ ಕೆಳಗಡೆ ಇಳಿತಾನೆ. ಹಾಗೆ ಇಳಿಬೇಕಾದ್ರೆ ಆ ತಾಯಿ ಮುದುಕಿ ಹಿಂದೆಯಿಂದ ಬಂದು ಆ ಕೊರಿಯರ್ ಬಾಯ್ಗೆ ಸೆಡೆಕ್ಟಿವ್ ಇಂಜೆಕ್ಷನ್ ನ ಹಾಕ್ಬಿಡ್ತಾ ಇದ್ದಾಳೆ. ಅಷ್ಟೇ, ಆ ಕೊರಿಯರ್ ಬಾಯ್ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾ ಇದ್ದಾನೆ. ಇದನ್ನ ನೋಡ್ತಾ ಇದ್ದ ನಮ್ಮ ಹೀರೋಯಿನ್ಗೆ ವೀಸಿಂಗ್ ಜಾಸ್ತಿ ಆಗಿ ಅವಳು ಹಾಗೆ ಸುಸ್ತಾಗಿ ಮಲಗ್ಬಿಡ್ತಾ ಇದ್ದಾಳೆ. ಮತ್ತೆ ನಮ್ಮ ಹೀರೋಯಿನ್ ಕಣ್ಣು ಬಿಟ್ಟು ನೋಡಿದ್ರೆ ಯಾವ್ದೋ ಒಂದು ರೂಮ್ ಒಳಗಡೆ ಇದ್ದಾಳೆ. ಆ ರೂಮು ಸೈಕೋತಾಯಿ ಇದ್ದಾಳಲ್ಲ ನಮ್ಮ ಹೀರೋಯಿನ್. ಹಾಗೆ ಆ ರೂಮ್ ಅನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಫೈಲ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದೇ ನಮ್ಮ ಹೀರೋಯಿನ್ ಕಾಲೇಜಸ್ ಗಳಿಗೆ ಅಪ್ಲೈ ಮಾಡಿದ್ಲಲ್ಲ, ಸೊ ಆಫರ್ ಲೆಟರ್ಸ್ ಇರೋ ಫೈಲೇ ಅದು. ವಾಷಿಂಗ್ಟನ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ನಮ್ಮ
ಮೈಸೂರು ಯೂನಿವರ್ಸಿಟಿ ಎಲ್ಲ ಕಾಲೇಜಸ್ ಇಂದಾನು ಅವಳಿಗೆ ಆಫರ್ ಸಿಕ್ಕಿದೆ. ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾ ಇದ್ದಾಳೆ ನಮ್ಮ ಹುಡುಗಿ. ಈ ಕಡೆ ಸೈಕೋ ತಾಯಿ ಆ ಕೊರಿಯರ್ ಬಾಯ್ನ ಹೊಡೆದು ಸಾಯಿಸ್ತಾ ಇದ್ದಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಆ ರೂಮ್ ಅನ್ನ ಸರ್ಚ್ ಮಾಡ್ಬೇಕಾದ್ರೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋನ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಹೀರೋಯಿನ್ ಚೆನ್ನಾಗಿ ನಡೀತಾನೆ ಇದ್ದಿದ್ದಾಳೆ. ಅದು ಇವಾಗ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ಶಾಕ್ ಆಗ್ತಾ ಇದ್ದಾಳೆ. ಈ ಸೈಕೋ ತಾಯಿ ಇದ್ದಾಳಲ್ಲ ನಮ್ಮ ಹೀರೋಯಿನ್ ಹತ್ರ ನಿನಗೆ ಚಿಕ್ಕ ವಯಸ್ಸಿನಿಂದಾನೇ ನಡೆಯೋಕೆ ಬರಲ್ಲ ಅಮ್ಮ ಅಂತ ಹೇಳಿರ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಮತ್ತೆ ಆ ಫೈಲ್ ನ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ನ ಡೆತ್ ಸರ್ಟಿಫಿಕೇಟ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಹುಟ್ಟಿ ಬರೀ 2 ಗಂಟೆ ಟೈಮ್ ಮಾತ್ರ ಬದುಕಿದ್ದು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಬರ್ದಿದೆ. ನಮ್ಮ ಹೀರೋಯಿನ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ನಮ್ಗುವೆ ಶಾಕ್ ಆಗ್ತಾ ಇದೆ. ಹಾಗೆ ಕೆಳಗೆ ನೋಡಿದ್ರೆ ಒಂದು ನ್ಯೂಸ್ ಪೇಪರ್. ಅದರಲ್ಲಿ ಒಂದು ಪೇರೆಂಟ್ ಕಪಲ್ ನಮ್ಮ ಮಗುನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ನಮಗೆ ನಮ್ಮ ಮಗುವನ್ನ ಕಂಡಿಡಿದು ಕೊಡಿ ಅಂತ ನ್ಯೂಸ್ ಕೊಟ್ಟಿದ್ದಾರೆ. ಇವು ಎರಡನ್ನು ಕಂಪೇರ್ ಮಾಡಿ ನೋಡಿದ್ರೆ ಒಂದು ದೊಡ್ಡ ಸೀಕ್ರೆಟ್ ಓಪನ್ ಆಗುತ್ತೆ. ಅಂದ್ರೆ ಬಯಲಿಗೆ ಬರ್ತಾ ಇದೆ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಸೈಕೋ ತಾಯಿಯ ಮಗು ಹುಟ್ಟಿದ 2 ಗಂಟೆ ಟೈಮ್ ಅಲ್ಲೇ ಸತ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ಬೇರೆ ಮಗುನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಈ ತಾಯಿ ಮುದುಕಿ. ಆ ಮಗುನೇ ನಮ್ಮ ಹೀರೋಯಿನ್. ತಾಯಿ ಮುದುಕಿಯ ಮಗು ಸತ್ತೋಯ್ತಲ್ಲ, ಆ ಮಗು ಹೆಸರನ್ನೇ ನಮ್ಮ ಹೀರೋಯಿನ್ಗೆ ಇಟ್ಟು ಇದು ನನ್ನ ಮಗು ಅಂತ ಬೆಳೆಸಿದ್ದಾಳೆ. ಅವಳನ್ನ ಬಿಟ್ಟು ಮಗಳು ಎಲ್ಲಿಗೂ ಹೋಗ್ಬಾರ್ದು ಅಂತ ಎಲ್ಲಾ ಡಿಸೀಸಸ್ ಅನ್ನು ಅಂದ್ರೆ ರೋಗಗಳನ್ನು ಕಾಯಿಲೆಗಳನ್ನು ಆರ್ಟಿಫಿಷಿಯಲ್ ಆಗಿ ನಮ್ಮ ಹೀರೋಯಿನ್ಗೆ ಬರೋ ತರ ಮಾಡಿ ಮನೆ ಬಿಟ್ಟು ಎಲ್ಲೂ ಹೋಗದೆ ಇರೋ ತರ ಮಾಡಿ ಹಾಗೆ ನೋಡ್ಕೊಂಡಿದ್ದಾಳೆ ಆ ತಾಯಿ ಮುದುಕಿ. ಎಂತ ಸೈಕೋ ತಾಯಿ ಇವಳು. ಇವಾಗ ಆ ಸೈಕೋ ತಾಯಿ ಆ ರೂಮ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೆದರ್ಕೊಂಡು ಹಿಂದೆ ಸರಿತಾ ಇದ್ದಾಳೆ. ಸೊ ಅದಕ್ಕೆ ಆ ತಾಯಿ ಮುದುಕಿ ಮಗಳೇ ಹೆದರ್ಕೋಬೇಡ, ಇದೆಲ್ಲ ನಿನಗೋಸ್ಕರನೇ ನಾನು ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇದೆಲ್ಲ ನೀನು ನಿನಗೋಸ್ಕರ ಮಾಡಿರೋದು, ನನಗೆ ನೀನು ಆರ್ಟಿಫಿಷಿಯಲ್ ಆಗಿ ಡಿಸೀಸಸ್ ಬರೋ ಹಾಗೆ ಮಾಡಿದೀಯಾ, ನಿನ್ನಿಂದ ನಾನು ಎಲ್ಲೂ ಹೋಗ್ಬಾರ್ದು, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗ್ಬಾರ್ದು ಅಂತ ನನಗೆ ಹೀಗೆ ಮಾಡಿದ್ಯಾ ನೀನು. ಅದಿಲ್ದೆ ಯಾರಿಗೋ ಹುಟ್ಟಿರೋ ನನ್ನನ್ನ ಕಿಡ್ನಾಪ್ ಮಾಡಿ ತಗೊಂಡು ಬಂದು ಬೆಳೆಸಿದ್ಯಾ ನೀನು, ಸಾಕಿದೀಯಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ ಮುದುಕಿ ನಮ್ಮ ಹೀರೋಯಿನ್ ಬಾಯಿಯನ್ನ ಮುಚ್ಚಿ ಇಟ್ಕೊಂಡು ಹಾಗೆಲ್ಲ ಹೇಳ್ಬೇಡ ಮಗಳೇ, ಏನು ನಿನಗೆ ಟ್ಯಾಬ್ಲೆಟ್ ಕೊಡಬಾರ್ದು ಅಲ್ವಾ, ಅಷ್ಟೇ ತಾನೇ, ಸರಿ ಎಸ್ದು ಬಿಡ್ತೀನಿ ಅಂತ ಟ್ಯಾಬ್ಲೆಟ್ಸ್ ಗಳನ್ನ ಎಸ್ದು ಬಿಟ್ಟು ಸರಿ ಬಾ ಮಗಳೇ ನಾವು ಫಸ್ಟ್ ಹೇಗೆ ಇದ್ವೋ ಹಾಗೆ ಇರೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇಲ್ಲ ನಾನು ನಿನ್ನ ಶಂಸೋದಿಲ್ಲ, ನಿನ್ನನ್ನ ನಾನು ನಂಬೋದಿಲ್ಲ ಅಂತ ಹೇಳ್ಬೇಕಾದ್ರೆ ಸೈಕೋ ತಾಯಿ ಫುಲ್ಲು ಕಿರಿಕಾಗಿ ನನ್ನ ಮಗಳು ಹೀಗೆ ಇದ್ರೆ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ, ಇವಳನ್ನ ಕೋಮಾ ಸ್ಟೇಜ್ಗೆ ಹೋಗೋ ಹಾಗೆ ಮಾಡಿಸಿ ಇಲ್ಲೇ ಇಟ್ಟು ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಆ ಹೋಮಿಯೋಪತಿ ಮೆಡಿಸನ್ ಇದೆಯಲ್ಲ ಅದರಲ್ಲಿ ಓವರ್ ಡೋಸ್ ನ ಸೇರಿಸ್ತಾ ಇದ್ದಾಳೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಹೆದರ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ, ನನ್ನನ್ನ ಏನು ಮಾಡ್ಬೇಡ ಅಮ್ಮ ಅಂತ ಅಳ್ತಾ ಇರ್ಬೇಕಾದ್ರೆ ಸೈಕೋ ಅಮ್ಮ ಸೈಕೋ ತಾಯಿ ಆ ಮೆಡಿಸನ್ ನ ಸಿರಂಜ್ಗೆ ಲೋಡ್ ಮಾಡ್ಕೊಂಡು ನಮ್ಮ ಹೀರೋಯಿನ್ಗೆ ಕೊಡೋಕೆ ಬರ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಹಾಗೆ ಹೆದರ್ಕೊಂಡು ಹಿಂದೆ ಸರ್ಕೊಂಡು ಹೋಗಿ ರೂಮ್ ಡೋರ್ ನ ಲಾಕ್ ಮಾಡ್ಕೊಂಡು ಆ ರೂಮ್ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮೆಡಿಸಿನ್ಸ್ ಇದೆ. ಅದರಲ್ಲಿ ಒಂದು ಕೆಮಿಕಲ್ ಬಾಕ್ಸ್ ಮೇಲೆ ಇದನ್ನ ಚಿಕ್ಕ ಮಕ್ಕಳು ತಿಂದ್ರೆ ಬದುಕೋದು ತುಂಬಾನೇ ಕಷ್ಟ ಅಂತ ಬರ್ದಿದೆ. ಅದೇ ಟೈಮ್ಗೆ ಆ ಸೈಕೋ ತಾಯಿ ಕೀನ ಹಾಕಿ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ನಾನು ಇಲ್ದೆ ನಿನ್ನ ಕೈಯಲ್ಲಿ ಬದುಕೋಕೆ ಆಗಲ್ಲ ಅಲ್ವಾ ಅಮ್ಮ ಅಂತ ಕೆಮಿಕಲ್ ನ ಕುಡಿದ್ಬಿಟ್ಟು ಬಾಯ್ನ ಓಪನ್ ಮಾಡಿ ತೋರಿಸ್ತಾಳೆ. ಅಷ್ಟೇ ಸೈಕೋ ತಾಯಿ ಹುಚ್ಚಿಡ್ದಂಗ್ ಆಗ್ಬಿಡುತ್ತೆ. ಅವಳಿಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಏನ್ ಮಾಡೋದು ಅಂತಾನೆ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಮಾಡಿ ನಮ್ಮ ಹೀರೋಯಿನ್ ಹೇಗೋ ಬದುಕಿಸ್ಬಿಡ್ತಾ ಇದ್ದಾಳೆ ತಾಯಿ ಮುದುಕಿ. ಆಮೇಲೆ ಡಾಕ್ಟರ್ಸ್ ಹತ್ರ ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋತೀನಿ ಡಾಕ್ಟರ್ಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ಸ್ ಇಲ್ಲಮ್ಮ ಇದು ಪೊಲೀಸ್ ಕೇಸ್ ಆಗಿದೆ, ಸೊ ಪೊಲೀಸ್ ಬರೋ ತನಕ ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಎಚ್ಚರ ಆಗ್ಬಿಟ್ಟಿದ್ದಾಳೆ, ಆದ್ರೆ ಅವಳಿಗೆ ಮಾತಾಡೋಕೆ ಆಗ್ತಾ ಇಲ್ಲ. ಸೊ ಅಲ್ಲಿರೋ ನರ್ಸಸ್ ಹತ್ರ ನನಗೆ ಬರೆಯೋಕೆ ಒಂದು ಪೆನ್ನು ಬುಕ್ಕು ಕೊಡಿ ಅಂತ ಕೇಳ್ಬೇಕಾದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಸೂಸೈಡ್ ಅಟೆಂಪ್ಟ್ ಮಾಡಿರೋದ್ರಿಂದ ಆ ನರ್ಸ್ ನಮ್ಮ ಹೀರೋಯಿನ್ಗೆ ಬರೆಯೋಕೆ ಅಂತ ಕ್ರೇಯಾನ್ಸ್ ಬುಕ್ ನ ಕೊಡ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಬರಿತಾ ಇರ್ಬೇಕಾದ್ರೆ ಈ ಕಡೆ ಸೈಕೋ ತಾಯಿ ಏನೋ ಮಾಡಿ ಎಮರ್ಜೆನ್ಸಿ ಅಲಾರಂ ಹೊಡೆಯೋ ಹಾಗೆ ಮಾಡಿ ಅಲ್ಲಿರೋ ನರ್ಸು ಎಲ್ಲರನ್ನು ಡೈವರ್ಟ್ ಮಾಡಿ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ಇಂದ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಳೆ. ಈ ಕಡೆ ಆ ನರ್ಸ್ ಮತ್ತೆ ರೂಮಿಗೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ಗೆ ಬರೆಯೋಕೆ ಕ್ರಯಾನ್ಸ್ ಬುಕ್ ಕೊಟ್ಟಿದ್ಲಲ್ವಾ ಅದರಲ್ಲಿ ಮಾಮ್ ಅಂತ ಬರ್ದಿಟ್ಟಿದ್ದಾಳೆ. ಸೊ ನರ್ಸಿಗೆ ಅವರ ತಾಯಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಸೆಕ್ಯೂರಿಟೀಸ್ಗೆ ಇನ್ಫಾರ್ಮ್ ಮಾಡಬೇಕಾದ್ರೆ ಸೆಕ್ಯೂರಿಟೀಸ್ ಹುಡುಕ್ತಾ ಇದ್ದಾರೆ. ಇಲ್ಲಿ ಆ ಸೈಕೋ ತಾಯಿ
ಎಲಿವೇಟರ್ ಹತ್ರ ನಿಂತ್ಕೊಂಡು, ನಿನಗೆ ಏನು ಇಲ್ಲ ಮಗಳೇ, ಹೇಗೆ ನಿನ್ನನ್ನ ನಾನು ನೋಡ್ಕೋತಾ ಇದ್ನೋ ಹಾಗೆ ಸೂಪರ್ ಆಗಿ ಇನ್ ಮುಂದೆ ನೋಡ್ಕೋತೀನಿ ಬಾ ಅಂತ ವೀಲ್ ಚೇರ್ ನ ತಳ್ಬೇಕಾದ್ರೆ ವೀಲ್ ಚೇರು ಮುಂದೆ ಮೂವ್ ಆಗ್ತಾನೆ ಇಲ್ಲ. ಏನು ತಡ್ಕೊಂಡಿದ್ಯಲ್ಲ ಅಂತ ಸೈಕೋ ತಾಯಿ ಮುಂದೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನೇ ಅವಳ ಕಾಲನ್ನ ಇಟ್ಟು ಪ್ರೆಷರ್ ಕೊಟ್ಟು ತಡಿತಾ ಇದ್ದಾಳೆ. ಸೂಪರ್ ಆಗಿರುತ್ತೆ ಈ ಸೀನ್. ಇದನ್ನ ಸೈಕೋ ತಾಯಿ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್, ನೀನು ಯಾವಳೆ ನನ್ನನ್ನ ನೋಡ್ಕೊಳ್ಳೋಕೆ ಅಂತ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಪೊಲೀಸು ಎಂಟ್ರಿ ಕೊಟ್ಬಿಡ್ತಾರೆ. ಸೊ ಮುದುಕಿ ತಾಯಿ ಸೈಕೋ ತಾಯಿ ಪೊಲೀಸ್ಗೆ ಗನ್ನ ತೋರಿಸಿ, ನಾನು ಮನೆಗೆ ಹೋಗ್ಬೇಕು, ನನ್ನ ಮಗಳನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಲೆಗ್ಗು ಸ್ಲಿಪ್ ಆಗಿ ಶೂಟ್ ಮಾಡೋ ತರ ಆಕ್ಷನ್ ಮಾಡಿ ಬಿಡ್ತಾಳೆ. ಅಷ್ಟೇ ಪೊಲೀಸರ್ಸು ಆ ಮುದುಕಿ ತಾಯಿನ ಶೂಟ್ ಮಾಡಿ ಬಿಡ್ತಾರೆ. ತಾಯಿ ಮುದುಕಿ ಅಲ್ಲಿಂದ ಕೆಳಗಡೆ ಬೀಳ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಸೇಫ್ ಆಗ್ಬಿಟ್ಲು, ಅವಳಿಗೆ ಇನ್ ಮುಂದೆ ಏನು ತೊಂದರೆ ಇಲ್ಲ. 7 years ಲೇಟರ್ ನಮ್ಮ ಹೀರೋಯಿನ್ ಇವಾಗ ಎಲ್ಲಿಗೋ ಬಂದಿದ್ದಾಳೆ. ಎಲ್ಲಿ ಅಂತ ನೋಡಿದ್ರೆ ಬಿಲೀವ್ ಕರೆಕ್ಷನ್ ಸೆಂಟರ್ ಫಾರ್ ವುಮೆನ್, ಅಂದ್ರೆ ಅಬ್ನಾರ್ಮಲ್ ಆಗಿ ಇರೋ ವುಮೆನ್, ಅಂದ್ರೆ ಅಬ್ನಾರ್ಮಲ್ ಆಗಿರೋ ಹೆಂಗಸರನ್ನ ಸರಿ ಮಾಡೋ ಜಾಗ. ನಮ್ಮ ಹೀರೋಯಿನ್ಗೆ ಇವಾಗ ಫುಲ್ಲು ನಡೆಯೋಕೆ ಆಗದೆ ಇದ್ರೂ ಕೂಡ ಸ್ಟಿಕ್ನ ಯೂಸ್ ಮಾಡಿ ನಡೆಯೋಕೆ ಆಗ್ತಾ ಇದೆ. ಇಲ್ಲಿಗೆ ಏನಕ್ಕೆ ಬಂದಿದ್ದಾಳೆ ಅಂತ ನಾವು ನೋಡಿದ್ರೆ ಆ ಸೈಕೋ ತಾಯಿ ಮುದುಕಿ ಇನ್ನ ಸತ್ತಿಲ್ಲ, ಅವಳನ್ನ ಮೀಟ್ ಮಾಡೋಣ ಅಂತಾನೆ ನಮ್ಮ ಹೀರೋಯಿನ್ ಇಲ್ಲಿಗೆ ಬಂದಿರೋದು. ನೋಡಿದ್ರೆ ಆ ಸೈಕೋ ತಾಯಿ ಕೋಮಾ ಸ್ಟೇಜಿಂದ ಒಂದು ಸ್ಟೇಜ್ ಕೆಳಗಡೆ ಇದ್ದಾಳೆ ಅಷ್ಟೇ. ಅಂದ್ರೆ ಅವಳಿಗೆ ಮಾತಾಡೋಕೆ ಆಗಲ್ಲ, ನಡೆಯೋಕೆ ಆಗಲ್ಲ, ಆದ್ರೆ ಬೇರೆಯವರು ಏನೇ ಮಾತಾಡಿದ್ರೋ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ. ಸೊ ನಮ್ಮ ಹೀರೋಯಿನ್, ಹೇಗಿದ್ಯಾ ಅಮ್ಮ? ನಾನು ಚೆನ್ನಾಗಿದ್ದೀನಿ, ನನಗೆ ಮದುವೆ ಆಗಿದೆ, ಒಬ್ಬಳು ಮಗಳಿದ್ದಾಳೆ, ಅವಳಿಗೆ ನಡೆಯೋಕೆ ಆಗ್ತಾ ಇದೆ, ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ನಾನು ಡಾಕ್ಟರ್ಸ್ ಹತ್ರ ನಾನು ಮತ್ತೆ ನಡೆಯೋಕೆ ಆಗುತ್ತಾ ಅಂತ ಕೇಳ್ದೆ, ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಇಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರು. ಸೊ ವಾಟ್, ನನಗೆ ನಂಬಿಕೆ ಇದೆ, ನಾನು ನಡೆಯೋಕೆ ಟ್ರೈ ಮಾಡ್ತಾನೆ ಇರ್ತೀನಿ ಅಂತ ಮಾತಾಡ್ತಾನೆ ನಮ್ಮ ಹೀರೋಯಿನ್ ಅವಳ ಬಾಯಿಂದ ಗ್ರೀನ್ ಟ್ಯಾಬ್ಲೆಟ್ ನ ತೆಗೆದು, ಇದು ಟ್ಯಾಬ್ಲೆಟ್ ನ ನುಂಗುವ ಸಮಯ, ಐ ಲವ್ ಯು ಅಮ್ಮ ಅಂತ ತಾಯಿ ಮುದುಕಿ ಹೇಳೋ ತರಾನೇ ಅವಳ ಸ್ಟೈಲಲ್ಲೇ ಹೇಳಿ ಆ ತಾಯಿ ಮುದುಕಿ ಬಾಯಿಗೇನೆ ಹಾಕ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಆಕ್ಚುಲಿ ಈ ಸೆಂಟರ್ ಒಳಗಡೆ ಬರ್ಬೇಕಾದ್ರೆ ಏನನ್ನು ತಗೊಂಡು ಬರೋ ಹಾಗೆ ಇಲ್ಲ, ಅಳೋ ಮಾಡಲ್ಲ. ಅದಕ್ಕೆ ನಮ್ಮ ಹೀರೋಯಿನ್ ಆ ಟ್ಯಾಬ್ಲೆಟ್ ನ ಅವಳ ಬಾಯಿ ಒಳಗಡೆ ಇಟ್ಟು ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ತಂದಿದ್ದಾಳೆ. ಅದನ್ನ ತಂದು ತಾಯಿ ಮುದುಕಿ ಬಾಯಿ ಒಳಗಡೆನೂ ಹಾಕಿದ್ದಾಳೆ. ನನ್ನ ಪೇರೆಂಟ್ಸ್ ಹತ್ರ ಇಂದ ನನ್ನ ಕಿಡ್ನಾಪ್ ಮಾಡಿ ನನ್ನನ್ನು ಎಷ್ಟು ಟಾರ್ಚರ್ ಮಾಡಿದೀಯ ನೀನು, ಒಳ್ಳೇದು ಮಾಡೋದಾಗಿ ನನ್ನನ್ನು ಏಮಾರಿಸಿ ನನ್ನ ಲೈಫನ್ನೇ ಹಾಳು ಮಾಡಿಬಿಟ್ಟೆ ನೀನು. ಇರೇ ತಾಯಿ, ನೀನು ನನಗೆ ಮಾಡಿದನ್ನೆಲ್ಲ ಹಾಗೆ ನಿನಗೆ ರಿಟರ್ನ್ ಮಾಡ್ತೀನಿ ಅನ್ನೋ ತರ ನಮ್ಮ ಹೀರೋಯಿನ್ ಅಲ್ಲಿಂದ ಹೋಗ್ತಾ ಇದ್ದಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಸೂಪರ್ ಆಗಿತ್ತಲ್ವಾ? ಡಿಫ್ರೆಂಟ್ ಆಗಿತ್ತಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ನಿಮಗೆ ಗೊತ್ತಿರೋರು ಎಲ್ಲರಿಗೂ ಹೇ ಈ ತರ ಒಂದು ಚಾನಲ್ ಇದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.